ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಮೂಡ ವಿಚಾರದಲ್ಲಿ ಬಹಳ ನಿರ್ಣಾಯಕ ದಿನ. ಯಾಕೆ ನಿರ್ಣಾಯಕ ದಿನ ಅಂತಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತೊಂದು ಮಹತ್ವದ ಆದೇಶ ಪ್ರಕಟ ಆಗಿದೆ. ಅದ್ಯಾವುದು? ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕುಟುಂಬದ ಪಾತ್ರ ಇಲ್ಲ ಅಂತ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದರು. ಈ ಬಿ ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಈ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ಆದೇಶ ಪ್ರಕಟವಾಗುತ್ತೆ. ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ದೇವರಾಜ್ ಇವರ ಪಾತ್ರದ ಬಗ್ಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಬಿ ರಿಪೋರ್ಟ್ ಅಂತಂದ್ರೆ ಇವರ ಮೇಲೆ ಮಾಡಲಾಗಿರುವಂತಹ ಆರೋಪದಲ್ಲಿ ಹುರುಳಿಲ್ಲ ಅಥವಾ ಈ ಅಕ್ರಮದಲ್ಲಿ ಇವರ ಪಾತ್ರ ಇಲ್ಲ ಅಂತ ಲೋಕಾಯುಕ್ತ ಪೊಲೀಸರು ರಿಪೋರ್ಟ್ ಸಲ್ಲಿಸಿದ್ದಾರೆ. ಈ ರಿಪೋರ್ಟ್ ನಲ್ಲಿ ಲೋಪಗಳಿದಾವೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ. ಇದರ ಆದೇಶ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಪ್ರಕಟವಾಗುವುದಕ್ಕಿದೆ. ಅಂದ್ರೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ಕೋರ್ಟ್ ಏನಾದ್ರೂ ಒಪ್ತು ಅಂತಾದ್ರೆ ಸಿಎಂಗೆ ರಿಲೀಫ್ ಸಿಕ್ಕಂಗೆ, ಮೂಡ ಕೇಸ್ನಿಂದ ರಿಲೀಫ್ ಸಿಕ್ಕಂಗಾಗುತ್ತೆ. ಇಲ್ಲ, ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಒಪ್ಪದೇ ಇದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಶುರುವಾಗುತ್ತೆ. ಇನ್ನು ಕೋರ್ಟ್ಗೆ ಇವತ್ತು ಮೂಡ ಕೇಸ್ನ ತನಿಖಾ ವರದಿ ಕೂಡ ಸಲ್ಲಿಕೆಯಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಗರಣದಲ್ಲಿ ಮೂಡ ಅಧಿಕಾರಿಗಳ ಪಾತ್ರದ ಬಗ್ಗೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ಕೂಡ ಇವತ್ತು ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿಚಾರಣೆ ಪೂರ್ಣ ಆಗಿದೆ. ದಿನೇಶ್ ಕುಮಾರ್ ಅಕ್ರಮದ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಇನ್ನುಳಿದ ತನಿಖೆ ಮುಂದುವರಿಸುವುದಕ್ಕೆ ಅನುಮತಿ ಕೋರುವಂತ ಸಾಧ್ಯತೆಯೂ ಕೂಡ ಇದೆ. ಎರಡು ಪ್ರಮುಖ ವಿಚಾರಗಳು ಇವತ್ತು ನಡೆಯೋದಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಒಂದು, ಸಿದ್ದರಾಮಯ್ಯ ಅವರಿಗೆ ಕೊಡಲಾಗಿರುವಂತ ಕ್ಲೀನ್ ಚಿಟ್ ಅನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂತ ಅರ್ಜಿಯ ಆದೇಶ. ಮತ್ತೊಂದು, ತನಿಖಾ ವರದಿಯನ್ನ ಕೂಡ ಇವತ್ತು ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅಂದ್ರೆ ಅಧಿಕಾರಿಗಳ ಪಾತ್ರಕ್ಕೆ ಸಂಬಂಧಿಸಿದಂತೆ, ಈ ಕೇಸಲ್ಲಿ ಅಧಿಕಾರಿಗಳ ಪಾತ್ರ ಏನಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.